ಕಳೆದ 2 ದಿನಗಳಿಂದ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಿತ್ತು. ಆದರೆ ಈಗ ಯಶಸ್ವಿಯಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವ ಶಿವರಾಜ್ ತಂಗಡಿ ಅವರಿದ್ದಾರೆ. ಮಾತಾಡ್ಸೋಣ ಸರ್. 2 ದಿನಗಳಿಂದ ನಿರಂತರವಾದಂಥ ಒಂದು ಕಾರ್ಯಾಚರಣೆ ನಡೀತು. ಅದರಲ್ಲೂ ಕೂಡ 6 ದಿನಗಳಿಂದ ಆತಂಕ ಕೂಡ ಮನೆ ಮಾಡಿತ್ತು. ಇದೀಗ ಯಶಸ್ವಿಯಾಗಿದ್ರಿ, ಏನಂತ ಹೇಳ್ತೀರಿ ಸರ್? ಸರ್, ಯಶಸ್ವಿಯಾಗಿದ್ವಿ. ಈ ಯಶಸ್ವಿಗೆ ಕಾರಣ ಅಲ್ಲಿ ಕೆಲಸವನ್ನು ಮಾಡುವಂಥ ಏನು ಜಿಂದಾಲು ಮತ್ತು ನಾರಾಯಣ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಇಲಾಖೆ ಏನು ನೆರವರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ ಮತ್ತು ಕಾಡಾದ ಅಧ್ಯಕ್ಷರು ಮತ್ತು ಇದು ಎಲ್ಲದಕ್ಕಿಂತ ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗಿತ್ತು ಕಾರ್ಯಾಚರಣೆ ಸರ್? ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದು ಕಡೆ ಹರಿಯುವ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಒಂಥರ ನಮಗೆ ಚಾಲೆಂಜಿಂಗ್ ಆಗಿತ್ತು. ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತಲೇ ಹೇಳ್ತಾ ಇದ್ವಿ. ಆ ಪ್ರಯೋಗ ನಾವು ಇವತ್ತು ಸಕ್ಸಸ್ ಆಗಿದ್ವಿ. ನಿಜವಾಗಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಮತ್ತು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸತತ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗಿದ್ದರು ಮತ್ತು ಲೈವನ್ನು ಅದನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ವಿ. ಮೊದಲ ಎಲಿಮೆಂಟ್ ಅಳವಡಿಸಲು ಯಶಸ್ವಿಯಾಗಿದೆ. ಉಳಿದ ಎಲಿಮೆಂಟ್ಗಳನ್ನ ಯಾವಾಗ ಅಳವಡಿಸ್ತೀರಿ? ಏನೆಲ್ಲ ಕಾರ್ಯಾಚರಣೆ? ಎಲಿಮೆಂಟ್ಸನ್ನು ಬೆಳಗ್ಗೆನೇ ನಾವು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ನಾಳೆ ಸಾಯಂಕಾಲ ಅನ್ನೋದ್ರಾಗ ಕಂಪ್ಲೀಟ್ 5 ಎಲಿಮೆಂಟ್ಸನ್ನು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಭಾಳಷ್ಟು ರೈತರ ಆತಂಕಗೊಂಡಿದ್ದಾರೆ ಪ್ರಮುಖವಾಗಿ. ಈಗ ಅವ್ರಿಗೆ ಏನು ಹೇಳ್ತೀರಿ ಸರ್? ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ, ಯಾರೂ ಆತಂಕ ಪಡುವಂಥದ್ದಿಲ್ಲ. ನನಗನ್ಸಿದ ಮಟ್ಟಿಗೆ ನಾವೇನು 50-60 ಅಂತಿದ್ವಿ, ಅದಕ್ಕಿಂತ ಹೆಚ್ಚು 10ರಿಂದ 12 TMC ಅಡಿಷನಲ್ ನಮಗೆ ಉಳಿತಾ ಇದೆ. 70ರಿಂದ 72 ಆಮೇಲೆ ಲೆಕ್ಕ ಮಾಡ್ತೀವಿ ಎಷ್ಟು ಉಳಿದಿದೆ, ಏನು ಉಳಿದಿದೆ ಅಂತ. ಬಟ್ ನನ್ನ ಕ್ಯಾಲ್ಕುಲೇಷನ್ ರಫ್ ಆಗಿ ಕ್ಯಾಲ್ಕುಲೇಷನ್ 70ರಿಂದ 72 TMC ನೀರು ಉಳಿದಿದೆ ಅಂತ ನಮ್ಮ ಕ್ಯಾಲ್ಕುಲೇಷನ್. ರೈತರ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ನೀವು 5-6 ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿಯಲ್ಲಿ ಶ್ರಮ ವಹಿಸಿದ್ರಿ. ನಾವು ಎಲ್ಲಿ ಹೋಗದೆ ಇಲ್ಲೇ ಡ್ಯಾಮ್ನಲ್ಲೇ ಜಲಾಶಯದಲ್ಲೇ ಬೀಡುಬಿಟ್ಟು ಒಂದು ಕೆಲಸದ ನಿರ್ವಹಣೆ ಮಾಡ್ತಾರೆ. ತಮಗೆ ವೈಯಕ್ತಿಕವಾಗಿ ಯಾವ ರೀತಿ ಖುಷಿ ಆಗ್ತದೆ ಅಂತ? ನನಗೆ ಭಾಳ ಸಂತೋಷ ಏನಂತಂದರೆ, ನನ್ನ ಭಾಗದ ರೈತರಿಗೆ, ನಮ್ಮ ರಾಜ್ಯದ ರೈತರಿಗೆ, 3 ಜಿಲ್ಲೆಯ ರೈತರು ನಿಜವಾಗಲೂ ಅವರ ಒಂದು ಆಶೀರ್ವಾದ, ಅವರ ಒಂದು ಶಕ್ತಿಯಿಂದನೇ ಇದು ನಿಂತಿದೆ ಅಂತ ನನ್ನ ಅನಿಸಿಕೆ. ಅದಕ್ಕೆಲ್ಲ ಕೋಆಪ್ರೇಷನ್ ಮಾಡಿದಂಥ ಜನಪ್ರತಿನಿಧಿಗಳಿಗೂ ಮತ್ತು ವಿಶೇಷವಾಗಿ ಮಾಧ್ಯಮದ ಗೆಳೆಯರಿಗೂ ಇವತ್ತು ನಾವು ನಿಮಗೆ ಕೋಆಪ್ರೇಷನ್ ಮಾಡೋಕ್ಕಾಗಿಲ್ಲ. ದಯಮಾಡಿ ತಪ್ಪನ್ನು ತಿಳ್ಕೊಳ್ಳೋಂಥದ್ದು ಬೇಡ. ನಾಳಿಂದ ನಿಮಗೆ 3 ತಾಸಿಗೊಮ್ಮೆ ಅಪ್ಡೇಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಸಚಿವ ಶಿವರಾಜ್ ತಂಗಡಿಯವರು ಮಾತನಾಡಿ. ಕ್ಯಾಮರಾ ಮಾರ್ತಿಕಟ್ಟಿ ಜೊತೆ ಸಂಜಯ್ TV9 ಕೊಪ್ಪಳ.